ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಇವತ್ತು ಒಂದು ಮುಖ್ಯವಾದ ಟಾಪಿಕ್ ಅನ್ನ ತಗೊಂಡ್ ಬಂದಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಅನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಫ್ರೆಂಡ್ಸಿಗೂ ನಿಮ್ಮ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ನಿಮ್ ಸಪೋರ್ಟ್ ಇಲ್ಲದೆ ನಾವಿಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಇನ್ನಷ್ಟು ವಿಡಿಯೋಸ್ ಮಾಡ್ಬೋದು. ಯಾಕಂದ್ರೆ ಅಭಿಮಾನಿಗಳೇ ನಮ್ಮನೆ ದೇವರು ಅನ್ನೋದನ್ನ ನಾವ್ಯಾವತ್ತೂ ಮರೆಯೋ ಥರ ಇಲ್ಲ. ಅದರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಯಾಕಂದ್ರೆ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡೋದ್ರಿಂದ ಒಂದೇ ಒಂದು ಏನಾಗುತ್ತೆ ಅಂತಂದ್ರೆ ನಿಮ್ಗೆ ವಿಷಯ ಏನು ಅಂತ ಗೊತ್ತಾಗಲ್ಲ. ಈ ಫಿಲಮ್ಗಳಲ್ಲಿ ಏನಕ್ಕೆ ಇಡ್ತಾರೆ ಹೇಳಿ, ಕ್ಲೈಮ್ಯಾಕ್ಸ್ ಅನ್ನೋದು. ಯಾಕಂದ್ರೆ ಮೈನ್ ಇರೋದು ಅಲ್ಲೇ ವಿಷಯ. ಅದರಿಂದ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ತೇನೆ ನೋಡಿ. ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಹೋಗೋಣ. ಇವತ್ತು ಏನಂದ್ರೆ, ಯಾಕಂದ್ರೆ ಎಷ್ಟೋ ಜನ ದಿನ ಬೆಳಗಾಯ್ತು ಅಂತ ಅಂದ್ರೆ ನಾನು ನೋಡ್ತಾನೆ ಇರ್ತೇನೆ. ಎಲ್ಲಿ ನೋಡಿದ್ರು ನಾಡ ಕಚೇರಿ ಆಗ್ಲಿ, ಒಂದು ತಾಲೂಕ್ ಆಫೀಸ್ ಹತ್ರ ಆಗ್ಲಿ, ಎಲ್ಲ ನೋಡಿದ್ರು ಕ್ಯೂ ನಿಂತ್ಕೊಂಡಿರ್ತೀರ. ನಿಮ್ಗೆ ಅಷ್ಟೆಲ್ಲ ಅವಶ್ಯಕತೆ ಇಲ್ದೇನೆ ನೀವು ನಿಮ್ಮ ಹತ್ತಿರದಲ್ಲೇ ಇರುವಂತಹ ಸೈಬರ್ ಸೆಂಟರ್ ಅಲ್ಲಿ ಆಗ್ಬೋದು, ಅಥವಾ ನೀವು ಮನೆಯಲ್ಲೇ ಆಗ್ಬೋದು, ನಿಮ್ಮ ಆಫೀಸಲ್ಲೇ ಆಗ್ಬೋದು, ಕೂತ ಜಾಗದಿಂದಲೇನೆ ನೀವು ಒಂದು RTC ಆಗ್ಲಿ, ಒಂದು MR ಆಗ್ಲಿ, ಒಂದು ಸರ್ವೆ ರೆಕಾರ್ಡ್ಸ್ ಆಗ್ಲಿ, ಯಾವ ತರ ತಗೊಳ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ. ಮೊದಲಿಗೆ ನೀವು ಕ್ರೋಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಸೆಲೆಕ್ಟ್ ಮಾಡ್ಕೊಬಿಟ್ಟು ನೀವು ನಮ್ಮ ಭೂಮಿ RTC ಅನ್ನೋದನ್ನ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಗೆ ಸೆಕೆಂಡ್ ಲೈನ್ ನೋಡಿ, rtc.karnataka.gov.in ಅನ್ನೋದನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಸೆಕೆಂಡ್ ಪೇಜ್ ಓಪನ್ ಆಗುತ್ತೆ ನೋಡಿ. ಈ ತರ ಗವರ್ನಮೆಂಟ್ ಆಫ್ ಕರ್ನಾಟಕ ಹೈ ವಾಲೆಟ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ನಿಮ್ಗೆ ನೋಡಿ, ಇಲ್ಲಿ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಲಾಗಿನ್ ಆರ್ ಕ್ರಿಯೇಟ್ ಅಕೌಂಟ್ ಅಂತ ಇದೆ. ಇಲ್ಲಿ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ನೀವು ಲಾಗಿನ್ ಮಾಡ್ಕೊಂಡು ನಿಮ್ಮ ವ್ಯಾಲೆಟ್ಗೆ ಅಮೌಂಟ್ ಹಾಕೊಂಡು ನಿಮ್ಗೆ ಅಲ್ಲೆಲ್ಲ ಹೋದ್ರೆ ನಿಮ್ಗೆ 25 ರೂಪೀಸ್ ಒನ್ RTC MR. ಇಲ್ಲಿ ಬಂದ್ಬಿಟ್ಟು ಓನ್ಲಿ 15 ರೂಪೀಸ್ ಕೂತ ಜಾಗದಲ್ಲೇ ಸಿಗುತ್ತೆ. ಪ್ಲಸ್ ಟೈಮು ಸೇವ್ ಆಗುತ್ತೆ, ಬರ್ಡನ್ನು ಕಡಿಮೆ ಆಗುತ್ತೆ. ಅದರಿಂದ ನೀವು ನಮ್ಮ ವೆಬ್ಸೈಟ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡ್ಕೊಂಡು, ಯಾಕಂದ್ರೆ ಇವಾಗ ಎಷ್ಟೋ ಫೇಕ್ ಪೇಜಸ್ ಎಲ್ಲ ಇದೆ, ಅದನ್ನ ಯಾವ್ದು ಯೂಸ್ ಮಾಡಕೋಬೇಡಿ. ಇದು ಬಂದ್ಬಿಟ್ಟು ನಮ್ಮ ಕರ್ನಾಟಕ ಅಫಿಷಿಯಲ್ ವೆಬ್ಸೈಟ್. ಅದರಿಂದ ನಿಮ್ಗೆ ನೋಡಿ, ನಾನು ಆಲ್ರೆಡಿ ನಂದು ಅಕೌಂಟ್ ಇದೆ. ನನ್ನ ಅಕೌಂಟ್ ಇರೋದ್ರಿಂದ ನಾನು ಡೈರೆಕ್ಟ್ ಲಾಗಿನ್ ಆಗ್ತಾ ಇದ್ದೇನೆ. ಯೂಸರ್ ID ಕೇಳುತ್ತೆ, ಪಾಸ್ವರ್ಡ್ ಕೇಳುತ್ತೆ, ಮತ್ತೆ ಇಲ್ಲಿ ಕೆಳಗಡೆ ಏನಿದೆ ಕ್ಯಾಪ್ಚಾ, ಇದನ್ನ ನೀವು ಕ್ಯಾಪ್ಚಾ ಒಂದು ಹಾಕೊಂಡು ನಿಮ್ಗೆ ಅದಾಕ್ಬಿಟ್ಟು ನಿಮ್ಗೆ ಲಾಗಿನ್ ಅಂತ ಕೊಡಿ. ಲಾಗಿನ್ ಅಂತ ಕೊಟ್ರೆ ನೋಡಿ, ಈ ತರ ನಿಮ್ಗೆ ಪೇಜ್ ಓಪನ್ ಆಗುತ್ತೆ. ಈ ತರ ಪೇಜ್ ಓಪನ್ ಆದಾಗ ಇಲ್ಲಿದೆ ನೋಡಿ, ನಿಮ್ಗೆ ಫಸ್ಟ್ ಒನ್ IRTC ಅಂತ ಇದೆ. ಇದು ಬಂದ್ಬಿಟ್ಟು ನಮ್ಗೆ RTC ಪೇಜ್. ಇದು ಬಂದ್ಬಿಟ್ಟು MR ಮಿಟೇಷನ್ ರಿಜಿಸ್ಟರ್ಡ್. ಮತ್ತೆ ಇದು ಬಂದ್ಬಿಟ್ಟು ನಾಡ ಕಚೇರಿ ಸರ್ವಿಸಸ್. ನಾಡ ಕಚೇರಿ ಸರ್ವಿಸಸ್ ನಿಮಗೆ ಗೊತ್ತಿದೆ, ಸುಮಾರು ನೀವು ಕೂತು ಜಾಗದಲ್ಲೇನೆ ಇವನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗ್ಬೋದು, ಇದರಲ್ಲಿ ನಿಮ್ಗೆ ಒಂದಲ್ಲ ಎರಡಲ್ಲ, ನಿಮ್ಗೆ
ಕೂತ ಜಾಗದಿಂದಲೇನೆ 100 ಸರ್ವಿಸ್ ಅನ್ನು ತಗೊಳ್ಬಹುದು. ನೋಡಿ ಎಷ್ಟು ಬರುತ್ತೆ ನಿಮ್ಗೆ. ಇಲ್ಲಿಂದಲೇನೆ ನೀವು ಕೂತ ಜಾಗದಿಂದಲೇನೆ ಪ್ರತಿಯೊಂದಕ್ಕೂ ಅಪ್ಲೈ ಮಾಡ್ಬೋದು ನೀವು. ಅಗ್ರಿ ಸರ್ವಿಸಸ್, ಅಗ್ರಿಕಲ್ಚರ್ ನಿಮ್ಗೆ ಕಿಸಾನ್ ಸಮೃದ್ಧಿ ಯೋಜನೆದಾಗ್ಬೋದು, ಪ್ರಧಾನ ಮಂತ್ರಿ ಯೋಜನೆದಾಗ್ಬೋದು, ನಮ್ಮ ಕರ್ನಾಟಕದಲ್ಲಿ ಏನೇನು ಆಗುತ್ತೆ ಅದು ಆಗ್ಬೋದು, ಪ್ರತಿಯೊಂದೂ ನಿಮ್ಗೆ ಈ ಪೇಜ್ ಅಲ್ಲಿ ನಿಮ್ಗೆ ಓಪನ್ ಆಗುತ್ತೆ. ನೋಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್, ಕ್ರಾಪ್ ಲೋನ್ ಸರ್ಟಿಫಿಕೇಟ್, ನಿಮ್ಗೆ ಫ್ಯಾಮಿಲಿ ಟ್ರೀ ಆಗ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗ್ಬೋದು, ಲಿವಿಂಗ್ ಸರ್ಟಿಫಿಕೇಟ್ ಆಗ್ಬೋದು, ಮೈನಾರಿಟಿ ಸರ್ಟಿಫಿಕೇಟ್ ಆಗ್ಬೋದು, ರೆಸಿಡೆನ್ಸ್ ಸರ್ಟಿಫಿಕೇಟ್ ಆಗ್ಬೋದು, ಒಬಿಸಿ ಸರ್ಟಿಫಿಕೇಟ್ ಆಗ್ಬೋದು, ಪಾಪ್ಯುಲೇಷನ್ ಸರ್ಟಿಫಿಕೇಟ್ ಆಗ್ಬೋದು, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಆಗ್ಬೋದು, ಅಥವಾ ಒಂದು ವಿಧವಾ ವೇತನ ಅಂತ ಬರುತ್ತಲ್ಲ ವಿಡೋಸ್ಗೆ ಅದಾಗ್ಬೋದು, ಅಥವಾ ಅನ್ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್, ನಿರುದ್ಯೋಗಕ್ಕೆ ಒಂದು ಇದು ಕೊಡ್ತಾರೆ ಸರ್ಟಿಫಿಕೇಟ್ ಅದಾಗ್ಬೋದು. ಇಷ್ಟು ಕೂಡ ನೀವು ಈ ನಾಡ ಕಚೇರಿ ಸರ್ವಿಸಸ್ ಅಲ್ಲಿ ನೀವು ಕೂತ ಜಾಗದಿಂದಲೇನೆ ನೀವು ಅಪ್ಲೈ ಮಾಡ್ಬೋದು. ಮತ್ತೆ ನೋಡಿ, ನಿಮ್ಗೆ ಯಾವ್ಯಾವ್ದು ಎಲ್ಲೆಲ್ಲಿ ಏನೇನ್ ಮಾಡಿದ್ರಿ ಅನ್ನೋದು ಕೂಡ ನೋಡಿ. ಕ್ರಾಪ್ ಲೋನ್ ವೇವರ್ ಸರ್ಟಿಫಿಕೇಟ್, ಬ್ಯಾಂಕ್ ಲೋನ್ ಎಲ್ಲ ನೀವು ಕ್ರಾಪ್ ಲೋನ್ ತಗೊಂಡಿರ್ತೀರಾ, ಕ್ರಾಪ್ ಲೋನ್ ಎಲ್ಲಾನು ಇದಾಗೋಗ್ಬಿಟ್ಟಿರುತ್ತೆ, ಮೀನ್ಸ್ ಕರ್ನಾಟಕದಿಂದ ವೇವ್ ಆಫ್ ಮಾಡಿರ್ತಾರೆ, ಅದರದ್ದು ಸರ್ಟಿಫಿಕೇಟ್ ಬೇಕಂದ್ರೂ ನೀವು ಇಲ್ಲೇ ಪ್ರಿಂಟ್ ತಗೊಳ್ಬೋದು. ಮತ್ತೆ ಸರ್ವೆ ಡಾಕ್ಯುಮೆಂಟ್ಸ್, ನೀವೊಂದು ಪ್ರಾಪರ್ಟಿನ ಸ್ಕೆಚ್ ಆಗ್ಬೋದು, ನಿಮ್ಗೆ ಸರ್ವೆ ರೆಕಾರ್ಡ್ಸ್ ಅಲ್ಲಿ ಏನೇನು ಬರುತ್ತೆ ನಿಮ್ಗೆ ಪ್ರತಿಯೊಂದು ರೆಕಾರ್ಡ್ಸ್ ಅಲ್ಲೂ ಕೂಡ ನೀವು ಕೂತ ಜಾಗದಿಂದಲೇನೆ ನೀವು ತಗೊಳ್ಬೋದು. ಇಲ್ಲೇನೇನೆ ನೋಡಿ, ನ್ಯೂ ರಿಕ್ವೆಸ್ಟ್ ಬೇಕಂತಂದ್ರೆ ನ್ಯೂ ರಿಕ್ವೆಸ್ಟ್ ಅಂದ್ರೆ ನೀವು ಹೊಸ ಡಾಕ್ಯುಮೆಂಟ್ಸ್ ಏನಾದ್ರು ಅಪ್ಲೈ ಮಾಡ್ಬೇಕು ಅಂತಂದ್ರೆ ಹೊಸ ಡಾಕ್ಯುಮೆಂಟ್ ಅಪ್ಲೈ ಮಾಡ್ಬೋದು. ನೋಡಿ, ADLR ಏನೇನು ಅಪ್ರೂವ್ ಮಾಡಿದರೆ, ಮೀನ್ಸ್ ನೀವೊಂದು ಕೋಡಿಗೆ ಹಾಕಿರ್ತೀರಾ ಅಥವಾ ಒಂದು ಹದ್ದುಬಸ್ತ್ಗೆ ಹಾಕಿರ್ತೀರಾ, ಇಲ್ಲಿ ಕೂತ ಜಾಗದಿಂದಲೇನೆ ನೀವು ಇದು ತಗೊಳ್ಬೋದು. ಅಷ್ಟೆಲ್ಲನೂ ಫೆಸಿಲಿಟಿನ ಇಲ್ಲಿ ನಮ್ಮ ಕರ್ನಾಟಕ ಗವರ್ನಮೆಂಟ್ ಕೊಟ್ಟಿದೆ. ಯಾಕೇಳಿ ಎಲ್ಲಾನು ನಾವು ಇದ್ ಮಾಡ್ಕೊಳಿಕ್ ಆಗಲ್ಲ, ಕೂತತ್ರನೇನೆ ನಾವು ಇಷ್ಟು ರೆಕಾರ್ಡ್ಸ್ಗಳನ್ನ ತಗೊಳ್ಬೋದು. ನೋಡೋಣ ಇವಾಗ ನಿಮ್ಗೆ ಯಾವ ತರ RTC ತಗೊಳ್ಬೇಕು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತೇನೆ ನಿಮ್ಗೆ. ಅಲ್ಲಿ RTC IRTC ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡಿ, ನಾನೊಂದು ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದನ್ನೇ ನೀವು ಇದು ಮಾಡ್ಕೋಬೇಡಿ. ಫಸ್ಟ್ ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ತಾಲೂಕನ್ನ ಸೆಲೆಕ್ಟ್ ಮಾಡಿ, ಮತ್ತೆ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ವಿಲೇಜ್ ಬರುತ್ತೆ ಅನ್ನೋದನ್ನ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನಿದೆ ಸರ್ವೆ ನಂಬರ್ ಅನ್ನ ಹಾಕಿ. ಸರ್ವೆ ನಂಬರ್ ಹಾಕ್ಬಿಟ್ಟು ನೀವು ಗೋ ಅಂತ ಇದೆಯಲ್ಲ ಆ ಗೋ ಕೊಡಿ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಸರ್ ನಂಬರ್ ಕೇಳುತ್ತೆ, ಆ ಸರ್ ನಂಬರ್ ಅನ್ನ ಇದ್ ಮಾಡಿ. ಅದು ಆದ್ಮೇಲೆ ಇಸ್ಸಾ ನಂಬರ್ ಕೇಳುತ್ತೆ. ನಿಮ್ ಪ್ರಾಪರ್ಟಿಗೆ ಏನಾದ್ರು ಇಸ್ಸಾ ನಂಬರ್ ಸಬ್ ನಂಬರ್ ಸಿಕ್ತು ಅಂತಂದ್ರೆ ನೀವು ಸಬ್ ನಂಬರ್ ಅನ್ನ ಸೆಲೆಕ್ಟ್ ಮಾಡಿ. ನಿಮ್ಗೆ ಎಲ್ಲಿಂದ 2001 ಇಂದನೂ ನಿಮ್ಗೆ ಕಂಪ್ಯೂಟರೈಸ್ಡ್ RTC ಯಾವತ್ತಿಂದ ಬಂತೋ ಅಷ್ಟು ಕೂಡ ನೀವು ಇಲ್ಲಿಂದಲೇ ತಗೊಳ್ಬಹುದು. ಅಲ್ಲಿ ಹೋಗಿ ಅವ್ರ ಹತ್ರ ಬೇಳಾಡಿ ಅವ್ರ ಹತ್ರ ಇದ್ ಮಾಡ್ಕೊಂಡು ಇಷ್ಟೆಲ್ಲ ಹಿಂಸೆ ಯಾಕೆ ಪಡ್ಬೇಕು? ನೋಡಿ, ಇವಾಗ ನಾನು ನಿಮ್ಗೆ 2021 ನಾನಿಲ್ಲಿ ಇದ್ ಕೊಡ್ತಾ ಇದ್ದೀನಿ. ನೋಡಿ, ಈ ತರ ಓಪನ್ ಆಗುತ್ತೆ. ಫಸ್ಟ್ ನೀವು ಚೆಕ್ ಮಾಡ್ಕೊಳ್ಬಹುದು ನಿಮ್ ಸರ್ವೆ ನಂಬರ್ಗೆ ಇದಿದ್ಯಾ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ 2 ಆಪ್ಷನ್ ಇದೆ, VRTC ಅಂತ ಒಂದು, ಇಲ್ಲಿ ಪೇ ಅಂಡ್ ಪ್ರಿಂಟ್ IRTC ಅಂತ ಒಂದು. ನೀವ್ ಯಾವತ್ತೂ ಇದು ತಪ್ಪು ಮಾಡಕ್ ಹೋಗ್ಬಿಡಿ, ಯಾಕಂದ್ರೆ ಅಮೌಂಟ್ ಕಟ್ ಆಗೋಗ್ಬಿಡುತ್ತೆ. ಫಸ್ಟ್ VRTC ಅಂತ ಕೊಡಿ. VRTC ಅಂತ ಕೊಟ್ಟಾಗ ಇಲ್ಲಿ ನಮ್ದು ಪಾಣಿ ಓಪನ್ ಆಗುತ್ತೆ. ಒಂದೆರಡು ನಿಮಿಷ ನೋಡಿ, ಈ ತರ ಪಾಣಿ ಓಪನ್ ಆಗುತ್ತೆ. ನಿಮ್ಗೆ ಇದು ಪ್ರಿಂಟ್ ತಗೊಂಡ್ರು ನಿಮ್ಗೆ ಯೂಸ್ ಆಗಲ್ಲ. ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬಿಡ್ತಾನೆ. ಗವರ್ನಮೆಂಟ್ ಅವರು ತುಂಬಾನೇ ಬುದ್ಧಿವಂತರು. ನೋಡಿ, RTC ವ್ಯೂ ಓನ್ಲಿ
ಈ ತರ ಬಂದ್ಬಿಡುತ್ತೆ ನಿಮ್ಗೆ. ಇದು ನಿಮ್ಗೆ ಯೂಸ್ ಇಲ್ಲ, ನಿಮ್ಗೆಲ್ಲೂ ಅಥೆಂಟಿಕೇಟ್ ಆಗಲ್ಲ ಇದು ಡಾಕ್ಯುಮೆಂಟ್. ಜಸ್ಟ್ ರೆಫರೆನ್ಸ್ ಇಟ್ಕೊಳ್ಬಹುದು ಅಷ್ಟೇನೇನೆ. ಮೀನ್ಸ್ ನಿಮ್ದೆಲ್ಲಾನು ಇದಿದೆ ಅಂತ ಹೇಳ್ಬಿಟ್ಟು ನೀವು ರೆಫರೆನ್ಸ್ ಇಟ್ಕೋಬಹುದು ಅಷ್ಟೇನೇನೆ. ನಿಮ್ಗೆ ಇದಲ್ಲ. ಇಲ್ಲಿದೆ ನೋಡಿ, ಪೇ ಅಂಡ್ ಪ್ರಿಂಟ್ RTC ಈ ತರ ಇದೆಯಲ್ಲ. ನೋಡಿ, ನಿಮ್ಗೆ ವಿತ್ ರೆಫರೆನ್ಸ್ ನಂಬರ್ RTC ಮೇಲೆ ವಿತ್ ರೆಫರೆನ್ಸ್ ನಂಬರ್ ಈ ತರ ಬರುತ್ತೆ. ಇದು ಏನಿಲ್ಲ, ನೀವು ಈ ತರ ಇವಾಗ ನೋಡಿ, ಈ ಫಾರ್ ಎಕ್ಸಾಂಪಲ್ ಈ ಸರ್ವೆ ನಂಬರ್ ಅಲ್ಲಿ 2 ಪೇಜಸ್ ಇದೆ. 2 ಪೇಜ್ಗೂ ನೀವು ಒಂದು ಸಾರಿ ಇದು ಕೊಟ್ಬಿಟ್ರೆ ನೋಡಿ, ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆ ನೋಡಿ, ಪ್ರಿಂಟ್ ಅಂತ ಕೊಟ್ಬಿಟ್ರೆ ನಿಮ್ಗೆ 2 ಪೇಜನು ಬರುತ್ತೆ. ತಿರುಗಿ ಏನಾದ್ರೂ ನಿಮ್ಗೆ ಮತ್ತೆ ಬೇಕು ಅಂದರೆ ಸ್ನೇಹಿತರೆ, ಗೊತ್ತಾಯ್ತಲ್ಲ ಇವಾಗ RTC ನೀವು ಕೂತ ಜಾಗದಿಂದಲೇನೆ ಯಾವ ತರ ತಗೊಳ್ಬಹುದು. RTC ಅಂದ್ರೆ ಪಾಣಿ. ನೀವು ಕೂತ ಜಾಗದಿಂದಲೇನೆ ರಿಸ್ಕ್ ಇಲ್ದೇನೆ ಯಾವ ತರ ತಗೊಳ್ಬಹುದು ಅಂತಂದೇಳಿ ಈಸಿ ಮೆಥಡ್ ಗೊತ್ತಾಯ್ತು ಅನ್ಕೊಳ್ತೀನಿ. ಮತ್ತೆ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ನಾನು ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ, ವಾಟ್ಸ್ಆಪ್ ಆದ್ರೂ ಮಾಡಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.